ಆರ್ಟಿಕಲ್ ಶಿವಣ್ಣ ಅವರು ಹಾಡಿದೆ, ಅದೇ ಮೇನ್ ಹೈಲೈಟು. ನೀವೆಲ್ಲ ಕೇಳಿರ್ತೀರಾ. ಎಲ್ಲ ಗ್ರಾಮದವ್ರು ನೋಡ್ಬೇಕು. ಇನ್ನು ಫಸ್ಟ್ ಹಳ್ಳಿ ಜನ ಈ ಮೂವಿಯ ಬರಬೇಕು, ಎಲ್ಲರೂ ನೋಡ್ಲೇಬೇಕು. ಈಗ ವಿನಯ್ ರಾಜ್ಕುಮಾರ್ ಯಾರಂತ ಗೊತ್ತಿಲ್ಲ, ಬಟ್ ಅಪ್ಪ ಅವರ ಅಣ್ಣ ಅವರ ಮಗ ಅನ್ನೋದು ಇಲ್ಲಿ ಪ್ರೂವ್ ಆಗಿದೆ. ದುನಿಯಾದಲ್ಲಿ ದಾದಾ ನಮ್ ಲೂಸ್ ಮಾದ ಎಂಟ್ರಿ ಕೊಟ್ಟವ್ರೆ, ಒಂದು ಬ್ಯಾಡ್ ರೋಲ್ ಆಕ್ಷನ್ ಮಾಡೋರೆ, ಸಿನಿಮಾ ಹಂಗೇ ಎತ್ಕೊಂಡು ಹೋಗ್ತಾರೆ. ಸಿನಿಮಾ ಟೀಸರ್ ನೋಡ್ಬಿಟ್ಟು ಸಿನಿಮಾ ಸೂಪರ್ ಡೂಪರ್ ಅಂತ ಕೇಳಿ ನಂದು ಸೇಮ್ ಡೈಲಾಗ್. ವಿನಯ್ ರಾಜ್ಕುಮಾರ್ ಮೊದಲು ಇಷ್ಟು ದಿನ ಏನು ಮೂವಿ ಮಾಡಿದಾರ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ. ನ್ಯೂ ಸ್ಟೈಲ್ ಇಷ್ಟ ಆಯಿತು. ಇದರಲ್ಲಿ ಭಾಳ ಚೆನ್ನಾಗಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಫೇಮಸ್ ಅಂದರೆ ಈ ಥರಲ್ಲಿ ವೆರೈಟಿಯಾಗಿ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದು ತುಂಬ ಇಷ್ಟ ಆಯಿತು. ಚೆನ್ನಾಗಿತ್ತು ಸರ್. ಅದು ಹೀರೋ ಎಷ್ಟು ಆ್ಯಕ್ಟಿಂಗ್ ಚೆನ್ನಾಗಿತ್ತು. ಎಲ್ಲರೂ ನೋಡುವಂಥ ಫಿಲಮು ಸೂಪರ್ ಆಗಿದೆ. ಎಲ್ಲ ಬಂದು ನೋಡಿ ಕನ್ನಡ ಫಿಲಮು ನೋಡಿ ಚೆನ್ನಾಗಿ. Hello, my English is no good. The movie is very good. Yes, very good. Thank you. ಚೆನ್ನಾಗಿ. ನಮ್ಮ ಗ್ರಾಮೀಣ ಭಾಗದಲ್ಲಿ ಏನೇನು ಅನ್ಯಾಯಗಳು ಅವ್ಯವಹಾರಗಳು ನಡೆಯುತ್ತೆ ಅದ್ರ ಬಗ್ಗೆ ಈ ಮೂವಿ ಇರೋದು. ಈ ಮೂವಿಲಿ ಆ್ಯಕ್ಚುಲಿ ಮೇನ್ ಥಿಂಗ್ ಏನು ಅಂದರೆ ನಮ್ಮ ವಿನಯ್ ರಾಜ್ಕುಮಾರ್ ಸರ್ ತುಂಬ ವರ್ಷಗಳಾದ್ಮೇಲೆ ಓಪನ್ ಆರ್ಮ್ಸ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಇಷ್ಟು ದಿವಸ ಏನು ಕ್ಲಾಸಿಯಾಗಿ ನೋಡ್ತೀವಿ, ಇದರಲ್ಲಿ ಮಾಸ್ ಆಗಿ ನೋಡ್ತೀವಿ. ಆಮೇಲೆ ತುಂಬ ಇದರಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಮ್ಮ ಗ್ರಾಮೀಣದ ಸೊಗಡಿದೆ ಮೂವಿನಲ್ಲಿ. ದಯವಿಟ್ಟು ಎಲ್ಲರೂ ಈ OTT ಅನ್ನೋ ಇದನ್ನು ಬಿಟ್ಟು ಥಿಯೇಟರ್ಸ್ಗೆ ಬಂದು ಈ ಮೂವಿ ನೋಡಬೇಕು. ಯಾಕೆಂದರೆ ಇಂಥವ್ರಿಗೆ ನಾವು ಪ್ರೋತ್ಸಾಹ ಕೊಟ್ಟರೆ ನಾವು ಇನ್ನೂ ಚೆನ್ನಾಗಿರೋ ಮೂವೀಸ್ ಬರ್ತಾರೆ ನಮ್ಮ ಗ್ರಾಮೀಣ ಭಾಗದ್ದು. ಲೂಸ್ ಬಾದವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅರುಣ್ ಸಾಗರ್ ಅವರಾಗಲಿ ಎಲ್ಲರೂ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ಸಲ್ಲೇ ನೋಡಬೇಕು ಮೂವಿನ. ಈ ರಾಮಾಯಣ ಮತ್ತು ಗ್ರಾಮಾಯಣ ಎರಡು ವ್ಯತ್ಯಾಸ ಇದೆ ಸರ್. ರಾಮನ ಕಾಲದಲ್ಲಿ ಎಷ್ಟು ಪಾತ್ರಗಳು ಬಂದಿತ್ತು ನಿಮಗೆ, ಜಾಂಬವಂತ, ರಾಮ, ಲಕ್ಷ್ಮಣ. ಹಂಗೆ ಈ ಗ್ರಾಮಾಯಣ ಸಿನಿಮಾದಲ್ಲಿ ನಮ್ಮ ಲೂಸ್ ಮೋದಾ ಸರ್ ಆಗಲಿ ಅಥವಾ ಪ್ರತಿಯೊಂದು ಮೇಘನಾ ಶೆಟ್ಟಿ ಮೇಡಮ್ ಆಗಲಿ ಪ್ರತಿಯೊಬ್ಬರು ಕ್ಯಾರೆಕ್ಟರು ಇನ್ಕ್ಲೂಡ್ ಆಗಿದೆ. ಸಿನಿಮಾ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ. ಆಗಿನ ಜನ್ರೇಷನಲ್ಲಿ ಪ್ರತಿಯೊಬ್ಬರು ಏನು ನೋಡಿಲ್ಲ ಆ ಸೊಗಡು, ಆ ಹಳೆ ಕಾಲದ ಫೋನು, ಆ ಹಳೆ ಕಾಲದ ಹಳ್ಳಿ ನೇಚರು ಪ್ರತಿಯೊಂದು ಚೆನ್ನಾಗಿದೆ. ಇದರಲ್ಲಿ ಮೇಘನಾ ಶೆಟ್ಟಿ ಮೇಡಮ್ನ ನೀವೇನು ನೋಡ್ತೀವಿ ಸ್ವಲ್ಪ ಡಿಫ್ರೆಂಟ್ ಇದೆ. ಹಳ್ಳಿ ಲ್ಯಾಂಗ್ವೇಜ್, ಹಳ್ಳಿ ಹುಡುಗಿ, ನಾಜುಕಾದ ಹುಡುಗಿ, ಹಂಗೆ ಸಿನಿಮಾ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಫ್ಯಾಮಿಲಿ ನೋಡ್ಬೋದು. ಯಾಕಂದರೆ ದೊಡ್ಡ ಮನೆ ಸಿನಿಮಾ ಯಾವತ್ತೂ ಬರೋದು ಫ್ಯಾಮಿಲಿ ಓರಿಯೆಂಟ್ ಸಿನಿಮಾ ಮಾತ್ರ. ತುಂಬ ಖುಷಿ ಅನಿಸಿದೆ. ಈ ಟೈಮಲ್ಲಿ ಅಪ್ಪು ಸರ್ನ ಮಿಸ್ ಮಾಡ್ಕೋತೀನಿ. ಅವ್ರು ಇದ್ದಿದ್ರೆ ಇನ್ನೂ ಫೀಲಿಂಗ್ ಚೆನ್ನಾಗಿರೋದು. ಆ್ಯಕ್ಚುಲಿ ಇದರಲ್ಲಿ ಮೇನ್ ಅಂದರೆ ನಮ್ಮ ಆರ್ಟಿಕಲ್ ಶಿವಣ್ಣ ಅವರು ಹಾಡಿದೆ, ಅದೇ ಮೇನ್ ಹೈಲೈಟು. ನೀವೆಲ್ಲ ಕೇಳಿರ್ತೀರಾ. ದಯವಿಟ್ಟು ಸಿನಿಮಾ ಬಂದು ಚೆನ್ನಾಗಿ ಥಿಯೇಟರ್ ನೋಡಬೇಕು ಅಂತ ಕೇಳ್ಕೊತೀನಿ. ಏನು ಸರ್, ವಿನಯ್ ಸರ್ದು ನೀವು ಸಿದ್ಧಾರ್ಥಿಂದ ಹಿಡಿದು ಗ್ರಾಮಾಯಣ ಅವ್ರಿಗೆ ಏನು ನೋಡಿದ್ದೀರಾ, ತುಂಬ ಟೋಟಲಿ ಡಿಫ್ರೆಂಟ್ ಇದೆ. ಟೋಟಲಿ ಡಿಫ್ರೆಂಟ್ ವೇರಿಯೇಷನ್ಸ್ ಇದೆ. ಸಿನಿಮಾ ಚೆನ್ನಾಗಿದೆ ಸರ್. ಮೂವಿ ಎಲ್ಲ ಗ್ರಾಮಾಯಣ ಅಂತ ಹೆಸರಲ್ಲೇ ಇದೆ. ಎಲ್ಲ ಗ್ರಾಮದವ್ರು ನೋಡ್ಬೇಕು. ಇನ್ನು ಫಸ್ಟ್ ಹಳ್ಳಿ ಜನ ಈ ಮೂವಿಯ ಬರಬೇಕು, ಎಲ್ಲರೂ ನೋಡಲೇಬೇಕು. ತುಂಬ ಡೀಟೇಲಿಂಗ್ ಆಗಿ ತೆಗೆದಿದ್ದಾರೆ. ಏನಪ್ಪ ಅಂದರೆ ಎಲ್ಲ ರಾಜಕಾರಣಿಗಳು ಹಳ್ಳಿಗಳಿಗೆ ಏನೇನು ಸವಲತ್ತು, ಅವ್ರಿಗೆ ಏನೇನು ಸೌಕರ್ಯ ಸಿಗ್ತಿದೆ ಅದೆಲ್ಲ ಅವ್ರಿಗೆ ಗೊತ್ತಿರಲ್ಲ. ಸೊ ಈ ಜಾತಿ, ಮತ, ಧರ್ಮ, ದೇವಸ್ಥಾನದ ಹೆಸರಲ್ಲೇ ಎಲ್ಲ ಏನೇನು ಹಳ್ಳಿಗಳಿಗೆ ಏನು ಮೋಸ ಆಗ್ತಿದೆ, ರಾಜಕಾರಣಿಗಳು ಎಲೆಕ್ಷನ್ ಬಂದಾಗಷ್ಟೇ ಯಾವ ಥರ ಎಲ್ಲ ಮನೆಗೆ ಹೋಗಿ ಬೇಡ್ಕೊಳ್ತಾರೆ, ಆ ಥರ ಅಷ್ಟೇ ಮಾಡ್ತಾರೆ. ಅದನ್ನು ಫಸ್ಟ್ ಹಳ್ಳಿ ಜನ ತಿಳ್ಕೊಬೇಕು. ಸೊ ಹಳ್ಳಿ ಜನಕ್ಕಾಗೇ ಮಾಡಿರೋದು. ಹಳ್ಳಿ ಜನಕ್ಕೆ ಅವೇರ್ನೆಸ್ ಮುಟ್ಟುವಂಥ ಸೂಪರ್ ಮೂವಿ ಮಾಡಿದ್ದಾರೆ. ಎಲ್ಲ ಡೀಟೇಲಿಂಗ್ ಆಗಿದೆ. ಸೊ ಸೂಪರ್ವಾಗಿ ಹಿಟ್ಟಾಗಿದೆ. ಸೊ ಎಲ್ಲ ಹಳ್ಳಿ ಜನ ಬಂದು ನೋಡಬೇಕಂತ ನನ್ನ ವಿನಂತಿ. ಆ್ಯಂಡ್ ಎಲ್ಲರೂ ಸ್ವಲ್ಪ ಎಜುಕೇಷ್ನಲ್ ಆಗಿ, ಆ ಹಳ್ಳಿ ಜನದಲ್ಲಿ ಒಬ್ಬರು ಇಬ್ಬರು ಅಷ್ಟೇ ಎಜುಕೇಷನಲ್ಲಿ ಏನೇನು ಮೋಸ ಆಗ್ತಿದೆ ಅಂತ ಅಲ್ಲಿ ಯಾವ ಪ್ರೋಗ್ರಾಮ್ ಆಗ್ತಿದೆ ಅವಾಗ ಮಾತಾಡಿದರು. ಸೊ ಆ ಥರ ನಾವು ವಾಯ್ಸ್ ರೇಸ್ ಮಾಡಬೇಕು. ನಾವು ಕ್ವಶನ್ ಮಾಡಲಿಲ್ಲ ಅಂದರೆ ಅವ್ರು ಹಂಗೆ ನಮ್ಮನ್ನು ತುಳಿತಾರೆ ಬರ್ತಾರೆ, ನಾವು ಹಂಗೆ ಆಗ್ತೀವಿ. ಯಾವ ಸವಲತ್ತು ಬರೋಲ್ಲ, ಏನು ಡೆವಲಪ್ಮೆಂಟ್ ಆಗೋಲ್ಲ ಹಳ್ಳಿ. ಸೊ ಹಂಗೆ ನಮ್ಮ ಜಾಗನೆಲ್ಲ ಸೈಟ್ ಅಂತ ಅದು ಇದು ಅಂತ ಮಾಡಿ ಎಲ್ಲ ಚುತ್ತ ಮಾಡ್ತಾರೆ ಅಷ್ಟೇ. ಸೊ ಎಲ್ಲರೂ ಬಂದು ಈ ಮೂವಿ ನೋಡಿ ಸೂಪರ್ವಾಗಿದೆ. ಧನ್ಯವಾದಗಳು. ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿ. ಹಳ್ಳಿ ಸೊಗಡು ಸಿನಿಮಾ ನೀಟಾಗಿ ಕುತ್ಕೊಂಡು ಎಲ್ಲರೂ ಫ್ಯಾಮಿಲಿ ಪ್ಯಾಕೇಜ್ ಫ್ಯಾಮಿಲಿ ಸೆಂಟಿಮೆಂಟ್ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಸಿನಿಮಾ ನೋಡ್ಬೋದು. ಎಲ್ಲ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು. ಮತ್ತು ವಿನಯ್ ರಾಜ್ಕುಮಾರು, ಆಮೇಲೆ ಅಣ್ಣವರು ಶಿವಣ್ಣನ ಸಾಂಗು ತುಂಬ ಚೆನ್ನಾಗಿದೆ. ಆ ಸಾಂಗಲ್ಲಿ ಇಬ್ಬರೂ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಹಳ್ಳಿ ಸೊಗಡು, ಹಳ್ಳೀಲಿ ಏನೇನು ನಡೀತದೆ, ಹಳ್ಳೀಲಿ ಒಂದು ಎಲ್ಲರೂ ಆ ಕಡೆ ಈ ಕಡೆ ಒಂದು ಲೂಸ್ ಮಾದೊಂದಾಗಿರ್ಬೋದು, ಇವರ MLAಗಳು ಯಾವ ಥರ ಇಬ್ಬರಿಗೆ ತೊಂದಕ್ಕೆ ಯಾವ ಥರ ಇದು ಮಾಡ್ತಾರೆ.
ಸಿನಿಮಾ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಇಂಟ್ರೋವಲ್ಗೆ ಮುಂಚೆನೂ ಒಂದು ಸ್ವಲ್ಪ ಚೆನ್ನಾಗಿದೆ, ಇಂಟ್ರೋವಲ್ ಆದಮೇಲೆ ಒಂಥರ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ ಮಾತ್ರ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಪಿಕ್ಚರು. ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡಬೇಕು ಕನ್ನಡ ಪಿಕ್ಚರ್ನ. ಆಮೇಲೆ ವಿನಯ್ ರಾಜ್ಕುಮಾರು ಒಂದು 2-3 ಪಿಕ್ಚರ್ಗಿಂತ ಇವತ್ತು ಬೆಸ್ಟ್ ಆ್ಯಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಆಗಲಿ, ಸಿನಿಮಾ ಚೆನ್ನಾಗಿ ಹೋಗಲಿ. ಮೇಡಮ್, ಇವತ್ತು ನಾವು ನೋಡಿರೋಂಥ ಸಿನಿಮಾ ಗ್ರಾಮಾಯಣ. ಗ್ರಾಮ ಹೇಗಿರುತ್ತೆ, ಅದರಲ್ಲಿರೋ ಜನ ಹೇಗಿರ್ತಾರೆ, ಅವರ ಸಂಪ್ರದಾಯಗಳೇನು, ಓಕೆನಾ, ಅವರ ಕಷ್ಟ ಸುಖಗಳೇನು, ಓಕೆನಾ. ಒಂದು ಕ್ಲಾಸ್ ಆಗಿರೋ ಒಂದು ಹುಡುಗ ಈ ಗ್ರಾಮಗಳಲ್ಲಿ ಖತರ್ನಾಕ್ ಕ್ರಿಮಿನಲ್ ಅಂತ ಇರ್ತಾರೆ, ಅವರು ಊರನ್ನ ಅನ್ಯಾಯ ಮಾಡ್ತಾ ಇದ್ರೆ, ಊರನ್ನ ದೋಚ್ಕೋತಾ ಇದ್ರೆ ಈ ರಾಜಕೀಯ ವಿಷಯಗಳಲ್ಲಿ ಅದನ್ನು ತಡಿಬೇಕಂತೇಳಿ ಒಂದು ಮಾಸಾಗಿ ಯಾವ ರೀತಿ ಎಂಟ್ರಿ ಆಗ್ತಾರೆ ಅನ್ನೋದೇ ಗ್ರಾಮಾಯಣ. ಸರ್, ಸಿನಿಮಾ ಸೂಪರ್ ಆಗಿದೆ, ಒಂದು ಒಳ್ಳೆ ಕತೆ, ಓಕೆನಾ, ಒಂದು ಒಳ್ಳೆ ಕತೆ, ಎಲ್ಲೂ ಬೋರ್ ಆಗೋದಿಲ್ಲ. ಒಳ್ಳೆ ಸಾಂಗ್ಸು, ಒಳ್ಳೆ ಫೈಟಿಂಗ್ಸು. ಇನ್ನು ಹೀರೋ ವಿನಯ್ ರಾಜ್ಕುಮಾರ್ ಅಂತೆ ಯಾರಂತೇಳಿ ಗೊತ್ತಿಲ್ಲ. ಯಾರಂತ ಗೊತ್ತಿಲ್ಲ, ಬಟ್ ಅಪ್ಪ ಅವರ ಅಣ್ಣವರ ಮಗ ಅನ್ನೋದು ಇಲ್ಲಿ ಪ್ರೂವ್ ಆಗಿದೆ. ಈ ಸಿನಿಮಾದಲ್ಲಿ ಅವ್ರ ಆಕ್ಷನ್ ಪ್ರೂವ್ ಆಗಿದೆ. ಬರೀ ಸೈಲೆಂಟ್ ರೋಲ್ ಅಂತಿದ್ರಿಗೆ ಮಾಸ್ ಒಂದು ವೈಲೆಂಟ್ ರೋಲ್ ಆಕ್ಷನ್ ಮಾಡೋರೆ. ಬರೀ ಕ್ಲಾಸಲ್ಲ ಮಾಸ್ಕ್ ಎಂಟ್ರಿ ಕೊಟ್ಟರೆ ಮಹಾರಾಜ ಅಂತೇಳಿ ಪ್ರೂವ್ ಮಾಡವ್ರೆ. ಇನ್ನು ಹೀರೋಯಿನ್ನು ಮೆಗಾ ಶೆಟ್ಟಿ ಅವರಂತೆ, ಅವ್ರನ್ನ ಫಸ್ಟ್ ಟೈಮ್ ಟ್ಯಾಕ್ಸಲ್ಲಿ ನೋಡ್ತಾ ಇದ್ರೆ ಟ್ಯಾಟ್ ಹಾಸ್ಕೊಬೇಕು, ಆ ಲೆವೆಲ್ಗೆ ಆಕ್ಷನ್ ಮಾಡೋರೆ. ಹಳ್ಳಿ ಪಾತ್ರದಲ್ಲಿ ಹೈ ಕ್ಲಾಸಾಗಿ ಕಾಣಿಸೋರೆ, ಒಂದು ಉತ್ತಮವಾದ ಅಭಿನಯ. ಇನ್ನು ಈ ಸಿನಿಮಾದಲ್ಲಿ ದುನಿಯಾದಲ್ಲಿ ನಮ್ಮ ಲೂಸ್ ಮಾದ ಎಂಟ್ರಿ ಕೊಟ್ಟವ್ರೆ, ಒಂದು ಬ್ಯಾಡ್ ರೋಲ್ ಆಕ್ಷನ್ ಮಾಡೋರೆ, ಸಿನಿಮಾನ ಹಂಗೇ ಎತ್ಕೊಂಡು ಹೋಗ್ತಾರೆ. ಒಬ್ಬ ಜೂನಿಯರ್ ಜೊತೆ ಇನ್ನೊಬ್ಬ ಸೀನಿಯರ್ ಆ್ಯಕ್ಟ್ ಮಾಡಿದ್ರೆ ಆ ಸೀನಿಯರ್ ಪವರೇ ಬೇರೆ, ಓಕೆನಾ. ಇನ್ನು ಇಂಥ ಒಂದು ಸಿನಿಮಾನ ಚೆನ್ನಾಗಿರೋದ್ರೆ ಹುಡ್ಕೊಂಬಂದು ಉಗಿದ್ಬಿಡ್ತಾರೆ. ಸಿನಿಮಾ ಸೂಪರ್ ಆಗಿದೆ. ನಮ್ಮ ಯುವ ಬಾಸ್ ಕೂಡ ಹೇಳ್ಬಿಟ್ಟಿದ್ದಾರೆ ಏನಂತ, ಸಿನಿಮಾ ಟೀಸರ್ ನೋಡ್ಬಿಟ್ಟು ಸಿನಿಮಾ ಸೂಪರ್ ಡೂಪರ್ ಅಂತ ಕೇಳಿ ನಂದು ಸ್ಯಾಮ್ ಡೈಲಾಗ್, ಸಿನಿಮಾ ಸೂಪರ್. ನಮಸ್ತೆ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ, ಎಲ್ಲರೂ ದಯವಿಟ್ಟು ಬಂದು ನೋಡಿ. ವಿನಯ್ ರಾಜ್ಕುಮಾರ್ ಮೊದಲು ಇಷ್ಟು ದಿನ ಏನು ಮೂವಿ ಮಾಡಿದಾರ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ. ನಿಜವಾಗ್ಲೂ ಧೇನುಚಂದ್ರ ಅವರ ಇದನ್ನು ಐಡೆಂಟಿಫೈ ಮಾಡಿ ಈ ಕ್ಯಾರೆಕ್ಟರ್ ಕೊಟ್ಟು ನಿಜವಾಗ್ಲೂ ತುಂಬ ಸೂಪರ್ ಆಗಿದೆ. ಈ ಥರ ಮಾಸ್ ಲುಕ್ಕು ಯಾವ ಮೂವಿನಲ್ಲೂ ಅವ್ರು ತೋರಿಸಿಲ್ಲ, ಅಷ್ಟು ಸಕ್ಕತ್ತಾಗಿದೆ. ಕನ್ನಡ ಇಂಡಸ್ಟ್ರಿಗೆ ಒಬ್ಬರು ಮಾಸ್ ಹೀರೋ ಬಂದಂಗೆ ಆಗಿದೆ ನಿಜವಾಗ್ಲೂ. ಗ್ರಾಮೀಣ ಪ್ರದೇಶದಲ್ಲಿ ಯಾವ ಥರ ಹುಡುಗ ಇರ್ತಾರೆ ಅದೇ ಥರ ಅಳವಡಿಸ್ಕೊಂಡು ಅವ್ರು ಸಿಟಿ ಲೈಫಲ್ಲಿ ಬೆಳೆದಿದ್ರು ಯಾವ ಥರ ಗ್ರಾಮೀಣ ಪಾತ್ರ ಅಳವಡಿಸ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ ಮಾತ್ರ. ಮ್ಯೂಸಿಕ್ ಆಗಲಿ, ಡ್ಯಾನ್ಸ್ ಆಗಲಿ, ಇದು ಫೈಟಿಂಗ್ ಆಗಲಿ ಸೂಪರ್ ಇದೆ. ಲೂಸ್ ಮಾದವರಾಗಲಿ ಪ್ರತಿಯೊಂದು ಇವ್ರು ಅಂತಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ ಸಹ ಒಂದೊಂದು ವ್ಯಾಲ್ಯೂ ಕೊಟ್ಬಿಟ್ಟು ಯಾವ ಥರ ಇರಬೇಕು ಅಂತ ಪ್ರತಿಯೊಂದು ಒತ್ತು ಕೊಟ್ಬಿಟ್ಟು ಮಾಡಿದ್ದಾರೆ ಮಾತ್ರ. ಯಾವುದೇ ಕಾರಣಕ್ಕೂ ಎಲ್ಲೂ ಬೋರ್ ಆಗಲ್ಲ. ಎಲ್ಲರೂ ದಯವಿಟ್ಟು ಬಂದು ನೋಡಿ. ಚಂದ್ರು ಅವ್ರದ್ದು ಮೊದಲನೇ ಮೂವಿ ಆದ್ರೂ ಸೂಪರಾಗಿ ಮಾಡಿದ್ದಾರೆ, ಶೂಟಿಂಗ್ ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ, ಎಲ್ಲೂ ಬೋರ್ ಆಗಲ್ಲ. ದಯವಿಟ್ಟು ಎಲ್ಲ ಬಂದು ನೋಡಿ ಪ್ರೋತ್ಸಾಹ. ಸರ್ ಮೈನಾಗಿ ಗ್ರಾಮೀಣ ಪ್ರದೇಶದಲ್ಲಿ ಏನೇನು ಮೋಸ ಆಗುತ್ತೆ. ಇವಾಗ ಗ್ರಾಮ ಪಂಚಾಯತಿ ಮೊದಲು ನಮಗೆ ಕೆಲವರಿಗೆ ಇದೇ ಇರಲ್ಲ, ಇವಾಗೆಲ್ಲ ಸ್ವಲ್ಪ ಟೆಕ್ನಾಲಜಿ ಮುಂದೆ ಎಲ್ಲರಿಗೂ ಗೊತ್ತಿದೆ, ಮುಂಚೆ ಯಾರು ಗೊತ್ತಿರಲಿಲ್ಲ. ಆದರೆ ಯಾವ ಥರ ಮೋಸ ಮಾಡ್ತಾ ಇರೋ ಪ್ರತಿಯೊಂದು ಯಾವ ಥರ ಸರ್ಕಾರನೇ ತೊಗೊಂಡ್ಬಿಟ್ಟು ಸವಲತ್ತುಗಳನ್ನ ಯಾವ ಥರ ಮಾಡ್ತಾ ಇರಲಿಲ್ಲ. ಒಂದು ಹುಡುಗ ಯಾವ ಥರ ಅದು ಪ್ರತಿಭಟನೆ ಮಾಡ್ತಾನೆ, ಯಾರಾದ್ರು ಬೆಳೀತಿದ್ರೆ ಪಕ್ಕದವ್ರು ಯಾವ ಥರ ಹಾಳು ಮಾಡ್ತಾರೆ. ಮುಂಚೆ ಒಬ್ಬನೇ ಬೆಳಿಬೇಕು, ನಾವು ಸೌಕರ್ಯ ಬೆಳಿಬೇಕು, ಮುಂದುವರಿಬೇಕು, ಹಳ್ಳಿ ಸಣ್ಣ ಬಡತನದಿಂದ ಬಂದಿರೋ ಮುಂದೆ ಹೋಗ್ಬಾರ್ದು ಅಂತ ಯಾರು ತುಳಿತಾರೆ, ಏನು ಅವರ ಮಧ್ಯದಲ್ಲಿ ಯಾವ ಥರ ಕಿತ್ತಾಡ ತಂದಿರ್ತಾರೆ, ಪ್ರತಿಯೊಂದು ಸಹ ತುಂಬ ಸೂಪರಾಗಿ ತೋರಿಸ್ತಾರೆ. ವಿನಯ್ ರಾಜ್ಕುಮಾರ್ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಈ ಮೂವಿ ಬೇರೆ ಮೂವಿಗೂ ಈ ಮೂವಿಗೂ 100% ಹೆಂಗಿದೆ ಅಂದರೆ ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ, ಅಷ್ಟು ಸೂಪರಾಗಿ ಮಾಡಿದ್ದಾರೆ. ಪ್ರತಿಯೊಂದು ತುಂಬ ಚೆನ್ನಾಗಿದೆ, ದಯವಿಟ್ಟು ಬಂದು ಮೂವಿ ನೋಡಿ.